ಹೇಗಿಲಾಗಿದ್ದಂಥ ನನ್ನ ಸಾರಥಿ ಅಂತಲೇ ಹೇಳ್ಬೋದು. ಪಪ್ಪ ಮೂವ್ ಮಾಡಿ ನೋಡ್ತಾ ಇದ್ದಾರೆ ಇವಾಗ ಗಾಡಿನ. ಗೈಸ್ ಇವಾಗ ಆಟೋಲಿ ಒಂದು ರೌಂಡ್ ಹೋಗ್ತಾ ಇದೀವಿ. ಅಮ್ಮ ಏನಿಸ್ತು ಹೊಸ ಗಾಡಿ? ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಬಿಂದಾಸ್ ಆಗಿರಿ, ನೀವು ಕೂಡ ಮಸ್ತ್ ಆಗಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಮಾರ್ನಿಂಗ್ ಕಾಲೇಜಿಗೆ ಹೊರಟಿದ್ದೀನಿ. 8:30 ಆಗಿದೆ. ಆಫ್ಟರ್ ಲಾಂಗ್ ಡೇ ಒಂದು ವ್ಲಾಗ್ ಬರ್ತಾ ಇದೆ. ಇಲ್ಲ, ರೀಸೆಂಟಾಗಿ ಬರ್ಡೇ ವ್ಲಾಗ್ ಆಗ್ತಿದ್ದಲ್ಲ. ಅಮ್ಮ ನಾಶ ಮಾಡ್ತಿದ್ದಾರೆ. ಅಮ್ಮ ಹಾಯ್. ಸೊ ಇವತ್ತು ಈ ವ್ಲಾಗ್ನ ಮಾಡಿದ ರೀಸನ್ ಏನಂದ್ರೆ, ಟೈಟಲ್ ತಮ್ನೇಲ್ ಹಾಕಿದ್ರೆ ನನಗೆ ಗೊತ್ತಿಲ್ಲ, ನೋಡೋಣ. ಸೊ ಇವತ್ತದು ರೀಸನ್ ಏನಂದ್ರೆ, ಫಸ್ಟ್ ಒಂದು ಮ್ಯಾಟ್ರ್ ಹೇಳ್ತೀನಿ. ಸೊ ಪಪ್ಪಂದು ಆಟ ಇತ್ತಲ್ಲ, ಸೊ ನೋಡಿ ಸಿರಿ ನೋಡಿ, ಸೈಡ್ ಬಾ. ಪಪ್ಪಂದು ಆಟ ಏನಿತ್ತು ಅದು ಹೊರಗಡೆಯಿಂದ ಬಿಲ್ಕುಲ್ ಚೆನ್ನಾಗೇ ಇದೆ. ಬಟ್ ಇದ್ರದ್ದು ಇಲ್ಲಿ ಒಳಗಡೆ ಚಾಸಿ ಇದೆಯಲ್ಲ, ಇಲ್ಲೇ ನೋಡಿ ನೋಡಿ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಚಾಸಿ ಒಳಗಡೆ ಫುಲ್ ಕಟ್ಟಾಗ್ಬಿಟ್ಟಿದೆ, ಒಳಗಡೆಯಿಂದನೇ ಕಟ್ಟಾಗ್ಬಿಟ್ಟಿದೆ. ಪಪ್ಪ ಈ ಆಟೋನ 15-16 ಇಯರ್ಸ್ ಆಯಿತು. ಅಷ್ಟು ವರ್ಷ ಈ ಆಟೋ ಓಡಿಸಿದ್ದಾರೆ ಪಪ್ಪ. ಸೊ ಈ ಗಾಡಿಗೆ 15 to 16 ಇಯರ್ಸ್ ಆಯಿತು. ಬಟ್ ಇವಾಗ ರೀಸೆಂಟಾಗಿ ಬರ್ತಾ ಫುಲ್ಲು ಅಷ್ಟು ಇಯರ್ಸ್ ಆಯ್ತಲ್ಲ, ಒಳಗಡೆ ಇದ್ರದ್ದೆಲ್ಲ ಕಟ್ಟಾಗ್ಬಿಟ್ಟಿದೆ. ಆಗಾಗ ಕೆಲಸ ಬರ್ತಾನೆ ಇತ್ತು. ಸೊ ಈ ಮೊನ್ನೆ ರೀಸೆಂಟಾಗಿ ಹೋಗ್ಬಿಟ್ಟು ಪಪ್ಪ ಎಲೆಕ್ಟ್ರಿಕ್ ಆಟೋನ ನೋಡಿದ್ದೀವಿ. ಅದ್ರದ್ದು ಡೆಲಿವರಿ ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ಬಂದರೆ ಇವತ್ತೇ ಬ್ಲಾಗಲ್ಲಿ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಹಳೆ ಆಟೋ ನೋಡಿ ಎಲ್ಲ ಚೆನ್ನಾಗಿದೆ, ಬಟ್ ಒಳಗಡೆ ಎಲ್ಲ ಕಟ್ಟಾಗಿದೆ. ಆ್ಯಂಡ್ ಇಲ್ಲಿ ಸಹ ನೋಡಿ, ಇದ್ರೊಳಗೆ ನೋಡಿ ಇಲ್ಲೆಲ್ಲ ಕಾಣುತ್ತೆ, ಬಟ್ ಇದ್ರದ್ದು ಕತ್ಲೆ ಇರ್ಬೋದು. ಇಲ್ಲಿ ಸಹ ಎಲ್ಲ ಹೋಗಿದೆ ಒಳಗಡೆ. ಸುಮಾರು ಆಯ್ತು ಗೈಸ್. ನಾನು UKG ಇರುವಾಗಿಂದ ಪಪ್ಪ ಓಡಿಸ್ತಿದ್ರು ಈ ಆಟೋನ. ಆಯಿತು ಸುಮಾರು. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದು ಕಟ್ಟಾಗಿದ್ರಿಂದ ಇದು ಬೇರೆ ಹೋಗಿತ್ತ. ಆ್ಯಂಡ್ ಪಪ್ಪನಿಗೆ ಆಟೋನ ಓಡಿಸ್ಬೇಕು. ಸೊ ಇನ್ನೊಬ್ರದ್ದು ಆಟೋನ ಈಗ ಹೊಸ ಗಾಡಿ ಬರೋಗಂಟ ಅವ್ರದ್ದು ಆಟೋನ ಇಸ್ಕೊಂಡು ಅದನ್ನ ಓಡಿಸ್ತಾ ಇದ್ರು ಇಷ್ಟು ದಿವಸ. ಸೊ ಇವತ್ತು ಬೇರೆ ಗಾಡಿ ಬರುತ್ತೆ, ನೋಡೋಣ. ಬೇರೆ ಇಲ್ಲಿ ಚೂರು ತೋರಿಸ್ತಾ ಇದೀನಿ, ಚೂರೇ ಕಟ್ಟಾಗಿದೆ ಅನ್ಕೋಬೇಡಿ. ಬಟ್ ಅದು ಓಡಿಸುವಾಗ ಫುಲ್ ಡಗ್ ಅಂತ ಸೌಂಡ್ ಎಲ್ಲ ಆಗುತ್ತೆ ಒಳಗಡೆಯಿಂದ. ಇಲ್ಲಿಂದ ಇಲ್ಲಿ ಕಾಣಿಸ್ತಿದ್ದಲ್ಲ, ಇಲ್ಲಿ ಇಷ್ಟು. ಬಟ್ ಅದು ಓಡಿಸ್ಕೊಂಡೇ ಇದ್ರೆ ಅದು ಯಾವ ಟೈಮಿಗೆ ಕಟ್ಟಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದೊಂದೇ ದೊಡ್ಡ ರೀಸನ್ ಇರೋದು. ಸೊ ಅದಕ್ಕೋಸ್ಕರ ಬೇರೆ ಆಟೋ ನೋಡಿರೋದು. ಹೆವಿ ಶೇಕ್ ಆಗುತ್ತೆ ಗಾಡಿ, ಡಬ್ ಅಂತ ಸೌಂಡ್ ಬರುತ್ತೆ. ಹೆಂಗಂದ್ರೆ ಇಲ್ಲಿಂದ ಇದು ಇಷ್ಟು ಪಾರ್ಟ್ ಒಂಥರ ಸಪ್ರೇಟ್ ಅಂತಾನೆ ಅನ್ಕೊಳ್ಳಿ. ಈಗ ಓಡಿಸಿದ್ರೆ ಸಪ್ರೇಟೇ ಆಗ್ಬಿಡುತ್ತೆ. ಏನಾಗುತ್ತೆ ನೀವೇ ನೆನ್ಸ್ಕೊಳ್ಳಿ. ಇದು ಸಪ್ರೇಟ್ ಅದು ಸಪ್ರೇಟ್ ಆದ್ರೆ ಏನಾಗುತ್ತೆ ನೋಡಿ ಓಡಿಸ್ಕೊಂಡಿರುವಾಗ. ಸೊ ಅದು ಆಗಲ್ಲ ಅಂತಾನೆ ಹೇಳಿದ್ದಾರೆ, ಫುಲ್ ಹೋಗ್ಬಿಡುತ್ತೆ ಅಂತ. ಈ ಅಪ್ಪಲ್ಲಿ ಗುಂಡಿಯಲ್ಲೆಲ್ಲ ಹೋಗ್ತಿರುವಾಗ ಹೋದ್ರೆ ಪಾರ್ಟ್ ಆಗೋಗ್ಬಿಡುತ್ತೆ. ಅದು ಅಷ್ಟೇ. ಆ್ಯಂಡ್ ಲಾಸ್ಟ್ ವೀಕೋ ಪಪ್ಪ ಇದ್ರದ್ದು ಮೇಲ್ಗಡೆ ಇದೆಲ್ಲ ಹೋಗಿತ್ತು. ಅದು ಹೋಗಿತ್ತು. ಅದನ್ನ ಸಹ ಪುನಃ ಸ್ಟಿಚ್ ಮಾಡಿಸ್ಕೊಂಡು ಅದು ಸಹ ಬೇರೆ ಹಾಕ್ಸ್ಕೊಂಡ್ ಬಂದಿದ್ದು. ಸೊ ಆಗಾಗ ಬೇರೆ ಕೆಲಸಗಳು ಬರ್ತಾನೇ ಇರ್ತಿತ್ತು ಗಾಡಿದು ಆಗಾಗ. ಸೊ ಅದೇ. ಆ್ಯಂಡ್ ಇದು ಇಲ್ಲಿ ನೋಡಿ, ಪ್ಯಾಚ್ ನೋಡಿ ಗೈಸ್, ಕಾಣಿಸ್ತಾ ಇದೆಯಾ? ರೈಟ್ ಇದೆಯಾ? ಪ್ಯಾಚ್ ಆಗಿರೋದು. ಸೊ 16-15 ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ನಾನು UKG ಇರುವಾಗ ತೆಗ್ದ ಆಟೋ. ಗೈಸ್ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇದೀನಿ. ಒಳ್ಳೆ ಮಳೆ. ಪಪ್ಪ ಫೋನ್ ಮಾಡಿದ್ರು, ಅಲ್ಲಿ ಶೋರೂಮ್ ಹತ್ರ ಬರೋಕ್ಕೆ ಹೇಳಿದ್ರ, ಆ ಕಡೆನೇ ಹೋಗ್ತಾ ಇದ್ದೀನಿ ಶಾರ್ಟ್ಕಟಲ್ಲಿ. ಒಳ್ಳೆ ಮಳೆ ಗೈಸ್. ಇವಾಗ ನಾವು ಶೋರೂಮ್ ಹತ್ರ ಬಂದಿದ್ದೀವಿ. ಬನ್ನಿ ಗಾಡಿದು ಶಾರ್ಟ್ಸ್ ತೋರಿಸ್ತೀನಿ. ಗೈಸ್ ಪಪ್ಪ ಇದಾರೆ ನೋಡಿ. ಪಪ್ಪ ಹಾಯ್ ಮಾಡಿ. ಹಾಯ್. ಹೇಳಿ, ಸಡನ್ನೇ ಹೊಸ ಆಟೋ ತೆಗಿಯೋಕೆ ರೀಸನು, ಮತ್ತೆ ನಾ ಹೇಳಿದ್ದೀನಿ ಬೆಳಿಗ್ಗೆ ಆ ಆಟೋದ ಪ್ರಾಬ್ಲಮ್ಸ್, ಆದರೂ ನೀವು ಹೇಳಿ. ಸಡನ್ನೇ ತೆಗಿಯೋಕೆ ಏನು ಕಾರಣ ಅಂದರೆ, ಅದ್ರ ಚಾಸಿ ಕಟ್ಟಾಗ್ಬಿಡ್ತು. ಅಂದರೆ ಆ ಗಾಡಿ ನನಗೆ ಜೀವ ಆಗಿತ್ತು. ನನ್ನ ಹೇಗಿಲಾಗಿದ್ದಂಥ ನನ್ನ ಸಾರಥಿ ಅಂತಲೇ ಹೇಳ್ಬೋದು. ಅದು 12 ವರ್ಷ ಗಾಡಿ ತೆಗೆದು. 12 ಅಲ್ಲ, ನಾನು 16 ಅಂತ ಹೇಳಿದೆ. 12 ವರ್ಷ ಆಗಿದೆ. ಅದು ಚಾಸಿ ಕಟ್ಟಾದ ಕಾರಣ ನಾನು ಈಗ ಹೊಸದಾಗಿ EVಗೆ ಶಿಫ್ಟ್ ಆಗಿ EV ತಗೊಳ್ಳುವಂಥ ಒಂದು ಮನಸ್ಸಾಯಿತು. ಹಾಗಾಗಿ ಸಡನ್ ಆಗಿ ಈ ಗಾಡಿ ಶೋರೂಮಿಗೆ ಬಂದು EV ಗಾಡಿನ ತಗೊಳ್ತಾ ಇದ್ವಿ. ಈಗ ಇವತ್ತೇ ಡೆಲಿವರಿ ಇರೋದು. ಆ್ಯಂಡ್ ಅದೊಂದೇ ಪ್ರಾಬ್ಲಮ್ ಅಲ್ಲ, ಚಾಸಿ ಪ್ರಾಬ್ಲಮ್ ಇತ್ತು.
ತುಂಬ ನನಗೆ 12 ವರ್ಷದಿಂದ ತುಂಬ ತುಂಬ ದುಡ್ಡು ಕೊಟ್ಟಿದೆ ನನಗೆ. ನಾನು ಅದರಲ್ಲಿ ತುಂಬ ದುಡ್ದಿದ್ದೀನಿ. ಎಲ್ಲ ಟೈಮಲ್ಲೂ ಹೆಲ್ಪ್ ಆಯ್ತಿತ್ತು. ಎಷ್ಟೋ ಸತಿ ಸೌದೆ ಸಹ ತಂದಿದ್ದೀವಿ ಗೈಸ್ ಅದರಲ್ಲಿ. ಸೌದೆ ನಾನು ಮನೆ ಕಟ್ಟುವಾಗ ಮರಳು, ಜಲ್ಲಿ, ಕಲ್ಲು, ಆಮೇಲೆ ಸಿಮೆಂಟು, ಪ್ರತಿಯೊಂದು ವಸ್ತುನ ಆ ಆಟೋದಲ್ಲಿ ನಾನು ಮನೆ ಕಟ್ಟುವಾಗ ತಂದು ತುಂಬ ಹೆಲ್ಪ್ ಆಗಿದೆ ಆ ಆಟೋದಲ್ಲಿ. ಬೇರೆ ಏನಾರು ಹೇಳ್ತೀರಾ? ಅಷ್ಟೇ. ಗೈಸ್ ಅಲ್ಲಿ ಏನೋ ಫಾರ್ಮಾಲಿಟೀಸ್ ಮಾಡೋಕ್ಕೆ ಹೋಗ್ತಾ ಇದೀವಿ ಈಗ ಆಚೆ ಕಡೆಗೆ. ಗೈಸ್ ಪಪ್ಪ ಮೂವ್ ಮಾಡಿ ನೋಡ್ತಾ ಇದ್ದಾರೆ ಇವಾಗ ಗಾಡಿನ. ಹೊಸ ಗಾಡಿಯ ಫಸ್ಟ್ ಮೂವ್ ಪಪ್ಪಂದು. ಬನ್ನಿ ನೋಡೋಣ. ಸೊ ಫೈನಲಿ ಗಾಡಿ ಸಿಕ್ತು. ಕೀ ಹಿಡ್ದು ಫೋಟೋಸ್ ಎಲ್ಲ ತೆಗೆದು ಮೂವಿಂಗ್. ಗೈಸ್ ಇವಾಗ ಆಟೋಲ್ಲಿ ಒಂದು ರೌಂಡ್ ಹೋಗ್ತಾ ಇದೀವಿ. ಓಕೆ ಗೈಸ್ ನಾವಿಲ್ಲಿಂದ ಹೊರಟೋ ಇವಾಗ ಮನೆ ಕಡೆ ಸೀದಾ. ಗೈಸ್ ಬಿಪ್ಪಿ ಆರತಿ ಮಾಡ್ತಿದೆ ನೋಡಿ, ಆರತಿ ಆಟೋಕ್ಕೆ. ಅಮ್ಮ ಏನನ್ಸ್ತು ಹೊಸ ಗಾಡಿ? ಖುಷಿ ಆಯ್ತು. ಜೋರ್ ಮಾತಾಡಿ ಕೇಳಲ್ಲ. ಖುಷಿ ಆಯ್ತು ಹೊಸ ಗಾಡಿ ನೋಡಿ. ಓಕೆ ಗೈಸ್ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೆಲ್ ದೇರ್ ಟೇಕ್ ಕೇರ್, ಟಾಟಾ ಬಾಯ್.